ಲೇಖ. ಏನು ಹಾಗೆ ಬಡ್ಕೋತಾ ಇದ್ದಾರೆ? ಸ್ವಲ್ಪ ಹೊತ್ತು ನೋಡಿ ಪೊಲೀಸರನ್ನು ಕರೆಸಿ ಆಚೆಗೆ ಹಾಕಿಸ್ಬಿಡ್ತೀನಿ ಅಷ್ಟೇ. ಎಲ್ಲ ತೇಜಸ್ವಿನಿ ಕೊಟ್ಟರು ಸದ್ರ ನಮ್ಮೇಲೆ ಸವಾರಿ ಮಾಡ್ತಿದ್ದಾರೆ. ಮುಕ್ಕಾಲು ದಿನ ಹೊಟ್ಟೋಯ್ತಲ್ವ ನೀ? ಹೋಗಲಿ, ನಾಳೆ ಪತ್ರಿಕೆ ಬರಲಿಲ್ಲ ಅಂದರೆ ಟೆನ್ಷನ್ ಆಗಬೇಡ. ನಮ್ಮ ರೆಪ್ಯುಟೇಷನ್ ಏನು ಹಾಳಾಗಿ ಹೋಗಲ್ಲ. ಆಗಲೇ ಗಂಟ್ಲು ಒಣಗೋಗಿದೆ, ಕಿರ್ಚ್ಕೋತಾ ಇದ್ದವ್ರು ಮೆತ್ತಗಾಗ್ಬಿಟ್ಟಿದ್ದಾರೆ. ಮೆತ್ತಿಗಾಗಿದ್ದಾರೆ, ಆದರೆ ಈ ವಿಷಯನ ಯಾಕೆ ಪ್ರೊಲಾಂಗ್ ಮಾಡ್ಬೇಕು ಹೇಳು? ಒಂದ್ಸರ್ತಿ ಹೋಗಿ ಸಾರಿ ಕೇಳು. ನಿನ್ಗೇನು ಲಾಸ್ ಇದರಿಂದ? ನಾನು ಆಚೆ ಹೋಗಿ, ನೀನು ನನಗೇನು ಬೆಲೆ ಇಲ್ವಾ? ನಾನು ಸಾರಿ ಕೇಳಲ್ಲ. ಹಾಗಲ್ಲ ನೀ, ಸುಮ್ಮನೆ ಹೋಗಿ ಒಂದ್ಸತಿ ಸಾರಿ ಅಂತ ಕೇಳು, ಪ್ರಾಬ್ಲಮ್ ಸಾಲ್ವ್ ಆಗತ್ತೆ ಕಣೋ. ಹೇಗೆ ಕೇಳಿದ್ರು ನನಗೆ ಅವಮಾನನೇ. ಎಂಪ್ಲಾಯೀಸ್ ಎದುರಿಗೆ ಬಗ್ಗೋನಲ್ಲ ನಾನು. ನೀನು ಹೋಗು, ಇಂಥವ್ರನ್ನ 1000 ಜನ ನೋಡಿದ್ದೀನಿ. ಮತ್ತು ಈ ಪ್ರಾಬ್ಲಮ್ ಹೇಗೋ ಸಾಲ್ವ್ ಮಾಡೋದು? ಸಾಲ್ವ್ ಆಗದಿದ್ರೆ ಹಾಳಾಗಿ ಹೋಗಲಿ ಬಿಡು. ಏನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ, ನೀನು ತಲೆ ಕೆಡಿಸ್ಕೋಬೇಡ. ಎಂಪ್ಲಾಯೀಸ್ ಮೇಲೆ ನಾವು ಡಿಪೆಂಡ್ ಆಗಲ್ಲ ಅಂತ ತೋರಿಸ್ಬೇಕು. ಇಲ್ದಿದ್ರೆ ನಮ್ಮನ್ನೇ ಗುಲಾಮ್ರನ್ನಾಗಿ ಮಾಡ್ಕೋತಾರೆ. ನೋಡಿ, ಎಷ್ಟೊತ್ತು ಅಂತ ಈ ಮುಷ್ಕರ ಮಾಡ್ತೀರಾ? ನನ್ನ ಮಾತು ಕೇಳಿ, ಇದರಿಂದ ಏನು ಪ್ರಯೋಜನ ಇಲ್ಲ. ಬಿಟ್ಬಿಡಿ ಇದನ್ನ. ಸಾಧ್ಯ ಇಲ್ಲ ಸರ್, ನಮ್ಗೆ ಅವಮಾನ ಆಗಿದೆ, ನಾವು ಬಿಡೋದಿಲ್ಲ. ಅನಿರುದ್ಧ್, 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 ಅನಿರುದ್ಧ್. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ನಮ್ಮ ಆಫೀಸ್ನಲ್ಲಿ ಇಂಥ ಒಂದು ಸನ್ನಿವೇಶ ನಡೀತಾ ಇರೋದು ನೋಡಿ ನನಗೆ ನಿಜಕ್ಕೂ ಶಾಕ್ ಆಗಿದೆ. ವಿಷಯ ಕೇಳಿ ಗಾಬರಿ ಆಯಿತು. ಇಷ್ಟಕ್ಕೆಲ್ಲ ಕಾರಣ ಅನಿರುದ್ಧ್ ಸರ್ ಮೇಡಮ್. ಎಂಪ್ಲಾಯ್ಸ್ ಅಂದರೆ ಗೌರವ ಬೇಡವಾ ಮೇಡಮ್ ಅವರಿಗೆ? ಖಂಡಿತ ಗೌರವ ಕೊಡಬೇಕು. ನಿಮ್ಗಳಿಗೆ ಅವಮಾನ ಆದರೆ ಅದನ್ನು ನಾನು ಸಹಿಸಲ್ಲ. ನಮ್ಮನ್ನೆಲ್ಲ ಏಕವಚನದಲ್ಲಿ ಬೈದರು. ಮಕ್ಕಳು ಕೂಲಿಗಳು ಅಂತ ಕೇವಲವಾಗಿ ಮಾತಾಡಿದ್ರು ಸಹಿಸ್ಕೋಬೇಕಾ ಮೇಡಮ್ ನಾವು? ನಾವೇನು ಹರಟೆ ಹೊಡಿತಾ ಇರಲಿಲ್ಲ, ಪತ್ರಿಕೆ ಸದ್ಯದ ವಿಷಯ ಮಾತಾಡ್ತಾ ಇದ್ವಿ. ನೀವಿದ್ದಾಗ ಹೀಗೆ ಮಾಡ್ತಾ ಇದ್ವಾ ಮೇಡಮ್ ನಾವು? ನಿಮ್ಮ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ರು, ನಮಗೆ ಕೋಪ ಬಂತು, ನಾವು ಕೆಟ್ಟದಾಗ ಮಾತಾಡಿದ್ವಿ. ಅಷ್ಟಕ್ಕೆ ಕಪಾಳ ಕೊಡಿಬೇಕಾ ಮೇಡಮ್? ಐ ಆಮ್ ರಿಯಲಿ ಸಾರಿ. ಯಾರನ್ನೇ ಆಗಲಿ ಈ ರೀತಿ ಮ್ಯಾನ್ ಹ್ಯಾಂಡಲ್ ಮಾಡೋದಕ್ಕೆ ಅಧಿಕಾರ ಇಲ್ಲ. ನಿಮ್ಗಳ ಜೊತೆ ನಾನಿದ್ದೀನಿ. ಅವ್ರು ನಮ್ಮ ಹತ್ರ ಬಂದು ಸಾರಿ ಕೇಳೋವರೆಗೂ ನಾವು ಕೆಲಸ ಮಾಡಲ್ಲ ಮೇಡಮ್. ನೋಡಿ, ಬೆಳಿಗ್ಗೆಯಿಂದ ಈ ಚರ್ಚೆ ನಡೀತಾ ಇರೋದು ನನಗೂ ಗೊತ್ತಿದೆ. ಪತ್ರಿಕೆ ಫೌಂಡರ್ ಸತ್ಯದೇವ್ ಅವರು ಬಂದು ನಿಮ್ಮ ಹತ್ರ ಮಾತಾಡಿದ್ದಾರೆ, ನಿಮ್ಮನ್ನು ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೂ ನೀವು ಸಮಾಧಾನ ಆಗಲಿಲ್ಲ ಅಂತಂದರೆ ಈ ಸಮಸ್ಯೆ ಬಗೆಹರಿಯೋದಾದರೂ ಹೇಗೆ ಹೇಳಿ? ಹಾಗಾದರೆ ನಮ್ಗೆ ಅವಮಾನ ಆಗಿರೋದ್ರ ಬಗ್ಗೆ ಹೇಳಿ ಮೇಡಮ್. ನಿಮ್ಗಾಗಿರೋ ಅವಮಾನದ ಬಗ್ಗೆ ನನಗೆ ಗೊತ್ತಿದೆ. ಅನಿರುದ್ಧ್ ಅವ್ರ ದೌರ್ಜನ್ಯನ ಸಹಿಸ್ಕೋಬೇಕಾ? ನಾನು ಖಂಡಿತ ಹಾಗೆ ಹೇಳ್ತಾ ಇಲ್ಲ. ಮತ್ತೆ ಹೇಳಿ ಅವ್ರಿಗೆ, ಎಂಪ್ಲಾಯ್ಸ್ ಅಂದರೆ ಗುಲಾಮರಲ್ಲ ಅಂತ. ಬೆಳಿಗ್ಗಿಂದ ಅವ್ರ ಮೇಲೆ ಫೋರ್ಸ್ ತರ್ತಾ ಇದ್ದೀವಿ ಸಾರಿ ಕೇಳೋದಕ್ಕೆ, ಆದರೆ ಅವ್ರು ಹಠ ಬಿಡ್ತಾ ಇಲ್ಲ. ಹಾಗಾದ್ರೆ ನಾವು ಬಿಡಲ್ಲ. ಅನಿರುದ್ಧ್, ಅನಿರುದ್ಧ್, ಅನಿರುದ್ಧ್. ಪ್ಲೀಸ್ ನನ್ನ ಮಾತು ಕೇಳಿಸ್ಕೊಳ್ಳಿ. ನಿಮ್ಮೆಲ್ರಿಗೂ ನನ್ನ ಬಗ್ಗೆ ಅಭಿಮಾನ ಇದೆ, ಅದು ನನಗೆ ಚೆನ್ನಾಗಿ ಗೊತ್ತು. ಅನಿರುದ್ಧ್ ಸಾರಿ ಕೇಳಲ್ಲ, ಈ ಸಮಸ್ಯೆ ಬಗೆಹರಿಯಲ್ಲ. ಆದರೆ ಸಫರ್ ಆಗೋದು ನಮ್ಮ ಪತ್ರಿಕೆ. ನಾಳೆ ಮಾರ್ಕೆಟ್ನಲ್ಲಿ ನಮ್ಮ ಪತ್ರಿಕೆ ಬರಲಿಲ್ಲ ಅಂದರೆ ನಮ್ಗೆ ಅವಮಾನ ಆಗತ್ತೆ. ದಯವಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಿ. ಗೊತ್ತು ಮೇಡಮ್, ಒಂದು ಸರಿ ಬಂದು ಸಾರಿ ಕೇಳೋದಕ್ಕೆ ಅವ್ರ ಕಷ್ಟನಾ ಮೇಡಮ್? ನೀವು ಹಠಕ್ಕೆ ಬೀಳ್ತೀರಾ? ಪತ್ರಿಕೆ ಭವಿಷ್ಯ ನೋಡಿ, ಇದರಲ್ಲಿ ನಮ್ಮ ಭವಿಷ್ಯನೂ ಇದೆ. ಸತ್ಯದೇವ್ ಅಂತ ವ್ಯಕ್ತಿ ಇವತ್ತು ಮನೆಗೆ ಬಂದು ಕಣ್ಣೀರು ಹಾಕಿದ್ರು. ತುಂಬ ನೋವಾಯಿತು. ಅನಿರುದ್ಧ್ ಕ್ಯಾರೆಕ್ಟರ್ ಏನು ಅನ್ನೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಇದನ್ನೇ ಎಷ್ಟು ದಿನ ಅಂತ ಮುಂದುವರ್ಸಕ್ಕಾಗತ್ತೆ ಹೇಳಿ? ಅನಿರುದ್ಧ್ ನನ್ನ ಮೈದನ ಅಂತ ನಾನು ಸಮರ್ಥಿಸ್ಕೋತಾ ಇಲ್ಲ. ಈ ಪತ್ರಿಕೆ ನಮಗೆ ಅನ್ನ ಕೊಡ್ತಾ ಇದೆ. ನಮ್ಮ ತಟ್ಟೆಗೆ ನಾವು ಮಣ್ಣು ಹಾಕೊಳ್ಳೋದು ಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ.
ಪೈಪೋಟಿಗೆ ಬೇರೆ ಪತ್ರಿಕೆಗಳಿದೆ. ಒಂದು ದಿನ ನಮ್ಮ ಪತ್ರಿಕೆ ಮಾರ್ಕೆಟಿಗೆ ಬರಲಿಲ್ಲ ಅಂದರೆ ನಾವು ಕುಸ್ತು ಹೋಗ್ತೀವಿ. ಒಂದು ಕೆಲಸ ಮಾಡೋಣ, ಅನಿರುದ್ಧ ಬದಲಾಗಿ ನೀವು ನನಗೆ ಶಿಕ್ಷೆ ಕೊಡಿ. ಅವ್ರು ನಿಮ್ಮ ಕೆನ್ನೆಗೆ ಹೊಡೆದಿದ್ದಾರಲ್ಲ, ಅದ್ರ ಬದಲಾಗಿ ನೀವು ನನ್ನ ಕೆನ್ನೆಗೆ ಹೊಡೀರಿ. ನಿಮಗೆ ಸಮಾಧಾನ ಆದರೂ ಆಗ್ಬೋದು. ನನ್ನ ಕೆನ್ನೆಗೆ ಹೊಡೀರಿ. ಯಾಕೆ, ಏನು, ಎತ್ತ ಏನು ಕೇಳೋದಿಲ್ಲ. ನಾನು ಶಿಕ್ಷೆಗೆ ರೆಡಿಯಾಗಿದ್ದೀನಿ. ಹೊಡೀರಿ. ಯಾಕೆ ಸುಮ್ಮನೆ ಆದ್ರಿ? ಅನಿರುದ್ಧ ಅವ್ರ ಹಠ ಬಿಡಲ್ಲ, ಇಲ್ಲಿ ನೀವುಗಳು ನಿಮ್ಮ ಹಠ ಬಿಡಲ್ಲ. ನಿಮಗೆ ಸಮಾಧಾನ ಆಗತ್ತೆ ಅನ್ನೋದಾದ್ರೆ ನನಗೆ ಹೊಡೀರಿ, ಪರವಾಗಿಲ್ಲ. ಸಾರಿ ಮೇಡಮ್. ಯಾಕೆ ಹೊಡೆಯಲ್ಲ? ನಿಮ್ಗೆ ಹೊಡೆಯೋದಕ್ಕೆ ಕಾರಣನೇ ಇಲ್ಲ ಮೇಡಮ್. ಪ್ಲೀಸ್, ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ನಾನು ನಿಮ್ಗಳ ಹತ್ರ ಮಾತಾಡ್ಬೋದು, ಅನಿರುದ್ಧ ಹತ್ರ ಮಾತಾಡೋಕ್ಕಾಗಲ್ಲ. ನೀವು ನನ್ನ ಮಾತಿಗೆ ಬೆಲೆ ಕೊಡ್ತೀರ ಅನ್ನೋದಾದರೆ ನೋಡಿ, ಇಲ್ಲಾಂದರೆ ನಾನು ಒಂದು ಮಾತು ಆಡಲ್ಲ. ಈ ತಕ್ಷಣ ಇಲ್ಲಿಂದ ಹೊರಟೋಗ್ತೀನಿ. ಯೋಚನೆ ಮಾಡಿ, ಅನಿರುದ್ಧ ಮಾಡಿರೋ ತಪ್ಪಿಗೆ ನಮ್ಮ ಪತ್ರಿಕೆ ನಿಂತು ಹೋಗ್ಬೇಕಾ ಹೇಳಿ? ಈ ಕ್ಷಮೆ ಕೇಳೋ ಪ್ರಶ್ನ ಬೆಳಗ್ಗೆಯಿಂದ ನಡೀತಾನೆ ಇದೆ. ನಿನ್ನ ಮಗ ಸಾರಿ ಕೇಳ್ತಿಲ್ಲ, ಈ ಪ್ರಾಬ್ಲಮ್ ಸಾಲ್ವ್ ಆಗ್ತಿಲ್ಲ. ನಾನು ಹೋಗಿ ಮಾತಾಡಿ ಇಲ್ಲ ಅಂತ ಅನ್ಸ್ಕೊಂಬಂದಿದ್ದಾಯಿತು. ಈಗ ತೇಜಸ್ವಿನಿ ಹೋಗಿದ್ದಾಳೆ. ಇನ್ನೇನೇನು ಪ್ರಸ್ಥಾನಕ್ಕಾಗಿದೆಯೋ? ನಿನ್ನ ಮಗ ಅನಿರುದ್ಧ ಮಾಡೋದು ಒಂದಲ್ಲ ಎರಡಲ್ಲ. ಈ ಅನಿರುದ್ಧ ಯಾಕೆ ಈ ರೀತಿ ಆಡ್ತಿದ್ದಾನೆ? ಏನು ಮಾಡ್ತಾ ಇದ್ದಾನೆ ಅವನು? ಕಷ್ಟಪಟ್ಟು ಮೇಲೆ ಬಂದಿದ್ರೆ ತಾನೇ ಇದೆಲ್ಲ ಗೊತ್ತಾಗೋದು. ಅವರಪ್ಪ ಸಿದ್ಧ ಮಾಡಿದ್ರು ಪಲ್ಲಕ್ಕಿನ, ಏಕ್ದಮ್ ಮೇಲ್ ಬಂದು ಕೂತ. ಪಲ್ಲಕ್ಕಿ ಸಿದ್ಧ ಮಾಡಿದ್ರೆ ಪರಿಶ್ರಮ ಅವನಿಗೇನು ಗೊತ್ತಾಗುತ್ತೆ ಹೇಳು? ಇತ್ತೀಚೆಗಂತೂ ಅವನ ನಡವಳಿಕೆ ತೀರಾ ದಾರಿ ತಪ್ತಾ ಇದೆ. ಅವತ್ತಿಂದ ಆಗ್ತಿರೋದು ಇದೆ ಅತ್ತೆ. ಹೀಗೆ ಆದರೆ ಪತ್ರಿಕೆ ನಮ್ಮ ಕೈ ತಪ್ಪಿ ಹೋಗುತ್ತೆ. ಇರೋ ಮಾನ ಮರ್ಯಾದೆ ಗೌರವ ಎಲ್ಲ ನುಚ್ಚುನೂರಾಗುತ್ತೆ. ಆದರೆ ಇದು ನಿಮ್ಮ ಮಗಂಗೆ ಅರ್ಥ ಆಗ್ತಿಲ್ಲ. ಸಾಲದು ಅಂತ ತೇಜೋಕ್ಕನ್ನು ಕೆಲಸದಿಂದ ಬಿಡಿಸಿ ಮನೇಲಿ ಕೂರಿಸಿದ್ದಾರೆ. ಈಗ ನೋಡಿ, ಅವರೇ ಬೇಕಾಯಿತು. ಆ ಮಗು ಹೋಗಿದೆ ಸಂಧಾನಕ್ಕೆ. ಏನು ಕಾದಿದ್ಯೋ ಏನು ದೇವರೇ ಗತಿ. ಮಾವ, ತೇಜೋಕ್ಕ ಬಂದರು. ಮಗು ಏನಾಯ್ತಮ್ಮ? ಇನ್ನೂ ಮುಷ್ಕರ ಹಾಗೆ ನಡೀತಿದ್ಯಾ? ನಿನ್ನ ಮಾತಿಗೂ ಅವ್ರು ಒಪ್ಪಲಿಲ್ಲ. ನನಗೆ ಗೊತ್ತಿತ್ತು ಹೀಗಾಗತ್ತೆ ಅಂತ. ಏನಾಯ್ತಕ್ಕ? ನಿನ್ನ ಗಂಡ ಸಾರಿ ಕೇಳಲಿಲ್ಲ. ಸಾರಿ ಕೇಳಲೇ ಇಲ್ವಾ? ಯಾಕೆ ಇವ್ರು ಹಿಂಗೆ ಮಾಡ್ತಾ ಇದ್ದಾರೆ? ಹಠ, ಕೆಟ್ಟ ಹಠ, ಅದಕ್ಕೆ ಸಾರಿ ಕೇಳಲಿಲ್ಲ. ಇನ್ನೇನಂತಾನ ಅವನು? ಮುಷ್ಕರ ಮುಂದುವರಿಲಿ ನಿಂತಿದ್ದಾನ? ತೇಜು, ಅಲ್ಲಿ ಏನಮ್ಮ ಆಗ್ತಿದೆ? ಬೇರೇನೂ ಆಗ್ತಿರ್ಲಿಲ್ಲ ಅತ್ತೆ. ಸ್ಟ್ರೈಕ್ ಮುಂದುವರಿತಾ ಇತ್ತು. ಅನಿರುದ್ಧ ಪೊಲೀಸ್ನವ್ರನ್ನ ಕರೆಸಿ ಎಂಪ್ಲಾಯೀಸ್ಗಳನ್ನ ಅರೆಸ್ಟ್ ಮಾಡಿಸ್ಬೇಕು ಅಂತಿದ್ರು. ಅಯ್ಯೋ ದೇವ್ರೆ, ಏನು ಮಗು ಹೀಗೆ ಹೇಳ್ತಿದ್ಯಾ ನೀನು? ಮಾವ, ಅಲ್ಲಿ ತನಕ ಹೋಗೋದಕ್ಕೆ ನಾನು ಬಿಟ್ಕೊಡ್ಲಿಲ್ಲ. ಒಂದು ಒಳ್ಳೆ ಮಾತು, ಒಂದು ಬೇಡಿಕೆ ಒಳ್ಳೆ ರಿಸಲ್ಟ್ನ ಕೊಟ್ಟೇ ಕೊಡುತ್ತೆ ಮಾವ. ನಾನು ಎಂಪ್ಲಾಯೀಸ್ ಹತ್ರ ಎಲ್ಲ ರೀತಿನಲ್ಲೂ ಬೇಡ್ಕೊಂಡೆ, ರಿಕ್ವೆಸ್ಟ್ ಮಾಡಿಕೊಂಡೆ. ಆಮೇಲೆ ನಮ್ಮ ಮೇಲಿದ್ದ ಗೌರವ ವಿಶ್ವಾಸಕ್ಕೆ ಅವರು ಸ್ಟ್ರೈಕ್ ನಿಲ್ಲಿಸಿ ಕೆಲಸ ಮುಂದುವರಿಸಿದ್ರು. ರಿಯಲಿ? ಹೌದು ಮಾವ, ನಮ್ಮ ಮಾತಿಗೆ ಬೆಲೆ ಕೊಟ್ಟರು. ನನ್ನ ನಿಮ್ಮ ಮೇಲಿಟ್ಟಿರೋ ವಿಶ್ವಾಸ ಗೌರವಕ್ಕೆ ಅವರು ಸ್ಟ್ರೈಕ್ ನಿಲ್ಲಿಸಿದ್ರು. ತುಂಬ ಸಂತೋಷ ಆಯಿತು ಮಾವ. ಅನಿರುದ್ಧ ಅವ್ರ ಹತ್ರ ಸಾರಿ ಕೇಳದೆ ಹೋದರೂ ನಮ್ಮ ಮಾತಿಗೆ ಬೆಲೆ ಕೊಟ್ರಲ್ಲ, ನಿಜಕ್ಕೂ ಐ ಆಮ್ ರಿಯಲಿ ಹ್ಯಾಪಿ. ಮಾವ, ನಮಗೆ ಒಳ್ಳೆ ಎಂಪ್ಲಾಯೀಸ್ ಸಿಕ್ಕಿದ್ದಾರೆ. ನಿಜವಾಗ್ಲೂ ಪುಟ್ಟ, ರಿಯಲಿ ಗ್ರೇಟ್. ನಮ್ಮ ಸ್ಟಾಫು ನನ್ನ ಮಾತಿಗೂ ಬೆಲೆ ಕೊಡಲಿಲ್ಲ.
ನಿನ್ನ ಮಾತಿಗೆ ಬೆಲೆ ಕೊಟ್ಟು ಧರಣಿನ ವಾಪಸ್ ತಗೊಂಡು ಕೆಲಸ ಶುರು ಮಾಡಿದ್ರೆ ಅಂದರೆ ಇಟ್ಸ್ ರಿಯಲಿ ನೈಸ್. ಇದಕ್ಕೆಲ್ಲ ಅವ್ರಿಗೆ ನಿನ್ನ ಮೇಲಿರೋ ವಿಶ್ವಾಸನೇ ಕಾರಣ ಪುಟ್ಟ. ಇಂಥ ಜನನ ಎದುರು ಹಾಕೋಬಾರ್ದಾಗಿತ್ತು ಅನಿರುದ್ಧ. ಹೌದು ಮಾವ. ಬೇಡ್ಕೊಂಡಮ್ಮ, ಒಂದೇ ಒಂದು ಸಾರಿ ಬಂದು ಅವ್ರ ಹತ್ರ ಕ್ಷಮೆ ಕೇಳೋ, ನಿನ್ನ ಅವರ ಸಂಬಂಧ ಚೆನ್ನಾಗಿರುತ್ತೆ ಅಂತ. ಎಲ್ಲಿ ಕೇಳ್ತಾನೆ ಇವನು? ದುರಹಂಕಾರ. ಈಗ ಸ್ಟಾಫ್ ನಡ್ಕೊಂಡಿರೋ ರೀತಿ ಅವನ ಮುಖಕ್ಕೆ ಹೊಡೆದಂಗಿರುತ್ತೆ. ಅದನ್ನವರು ಆ ರೀತಿ ಅನ್ಕೊಂಡಿರಲ್ಲ ಮಾವ. ನಾನೇ ಗೆದ್ದೆ, ಎಂಪ್ಲಾಯೀಸ್ ಸೋತು ಹೋದ್ರು ಅಂತ ಜಂಬ ಪಡ್ತಾ ಇರ್ತಾರೆ. ಇವ್ರಿಗೆ ಯಾವಾಗ ಹೇಗೆ ಬುದ್ಧಿವಾದ ಹೇಳಬೇಕು ನನಗಂತೂ ಅರ್ಥ ಆಗಲ್ಲ. ಮಾವ, ಈ ಸಾರಿ ಏನೋ ಎಂಪ್ಲಾಯೀಸ್ ಕ್ಷಮಿಸಿದ್ದಾರೆ. ಆದರೆ ಈ ಅವಮಾನ, ಅಸಹನೆ ಅನ್ನೋದು ಬೂದಿ ಮುಚ್ಚಿದ ಕೆಂಡದ ಥರ. ಮತ್ತೇನಾದರೂ ಅನಿರುದ್ಧ ತಪ್ಪು ಮಾಡಿದ್ರೆ ಖಂಡಿತ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ. ಏನಾಗ್ಬಿಡುತ್ತೆ? ಏನು ಮಾಡ್ಕೋತಾರೆ ಎಂಪ್ಲಾಯೀಸು? ಆಫ್ಟರ್ ಆಲ್ ನಮ್ಮ ಹತ್ರ ಕೆಲಸಕ್ಕಿರೋರು. ಹೌದು, ನಿಮ್ಮ ಹತ್ರ ಕೆಲಸಕ್ಕಿರೋರೆ. ಬೆಳಗ್ಗೆಯಿಂದ ನಡೆದ ಘಟನೆ ನಿಮಗೂ ಗೊತ್ತಿದೆ ಅಲ್ಲ. ಕೊನೆಗೆ ಸೋತಿದ್ಯಾರು? ನಾನಾ ಅವರ? ನಾನು ನಮ್ಮ ಅಪ್ಪನಾಣೆ ಸಾರಿ ಕೇಳೋ ಮನುಷ್ಯ ಅಲ್ಲ. ಕಾಯೋ ತನಕ ಕಾದು ಬಾಯಿ ಮುಚ್ಕೊಂಡು ಕೆಲಸ ಶುರು ಮಾಡೋರಲ್ಲ. ಏನು ಮಾಡ್ಕೊಂಡ್ರು ಅವರು? ಅವರು ಹಠವಾಗೇ ಕೂತಿರ್ತಿದ್ರು. ನಾನು ಬಂದು ಸಾರಿ ಕೇಳಿದ್ದಕ್ಕೆ ಅವ್ರು ಸ್ಟ್ರೈಕ್ ನಿಲ್ಲಿಸಿದ್ದು. ಓ, ಕ್ರೆಡಿಟ್ ಎಲ್ಲ ನೀವು ತಗೋತಾ ಇದ್ದೀರಾ? ನೀವು ಬಂದು ಸಾಲ್ವ್ ಮಾಡಿದೆ ಅಂತ ಜಂಬ ಕೊಚ್ಕೋತಾ ಇದ್ದೀರಾ? ಇನ್ನೇನಯ್ಯ ಮತ್ತೆ? ತೇಜು ಬಂದು ಸಾಲ್ವ್ ಮಾಡದಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತಾ? ನಾನು ಬಂದು ಮಾತಾಡಿದೆ, ಯಾರು ಕ್ಯಾರೆ ಅನ್ಲಿಲ್ಲ. ತೇಜು ಬಂದು ಮಾತಾಡಿದ್ಮೇಲೆ ಎಲ್ಲ ಸಾಲ್ವ್ ಆಗಿದ್ದು. ಈಗ ನೀನು ನೋಡಿದ್ರೆ ಅವಳ ವಿರುದ್ಧನೇ ಮಾತಾಡ್ತೀಯ. ನಾನು ಹೇಳಿದ್ನ ಬಂದು ಸಾಲ್ವ್ ಮಾಡಿ ಅಂತ. ಹೇಗೆ ಬಂದರು ಇವರು? ಆದಿತ್ಯ ಕರೆದಿದ್ದಕ್ಕೆ ನಾನು ಅಲ್ಲಿಗೆ ಬಂದಿದ್ದು. ನಾನು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಪರಿಜ್ಞಾನ ನನಗಿದೆ. ಆದಿತ್ಯ ಒತ್ತಾಯ ಮಾಡಿದ್ದಕ್ಕೆ ಬಂದಿದ್ದು, ನಾನಾಗೆ ಬರಲಿಲ್ಲ. ಅದಕ್ಕೆ ನಾನು ಹೊಣೆ ಅಲ್ಲ. ನೀವು ಬರದೇ ಹೋಗಿದ್ರು ಸಾಲ್ವ್ ಆಗ್ತಿತ್ತು. ಸಂಜೆ ತನಕ ಸ್ಟ್ರೈಕ್ ಮಾಡಿ ಸುಸ್ತಾಗಿ ಅವರೇ ಸಾರಿ ಕೇಳ್ತಿದ್ರು. ನೀವು ಬಂದು ನನ್ನ ಎಂಪ್ಲಾಯೀಸ್ ತಲೆ ಕೆಡಿಸಿದಿರಿ, ನನ್ನ ವಿರುದ್ಧ ಮಾತಾಡಿ ಅವ್ರನ್ನ ಸುಮ್ಮನಾಗ್ಸಿದಿರಿ. ಇದನ್ನು ನಾನು ಒಪ್ಪಲ್ಲ. ಅನಿ, ಏನಾಗಿದೆ ನಿಮಗೆ? ಮಾಡೋ ತಪ್ಪೆಲ್ಲ ಮಾಡಿಬಿಟ್ಟು ನಿಮಗೆ ಸಹಾಯ ಮಾಡಕ್ಕೆ ಬಂದರೆ ಅವ್ರ ವಿರುದ್ಧನೇ ಮಾತಾಡ್ತೀರಾ. ನೀವು ಹೀಗೆ ಮಾತಾಡಬಾರ್ದು. ತೇಜ್ ಅಕ್ಕ ನಿಮ್ಗೆ ಹೆಲ್ಪ್ ಮಾಡಕ್ಕೆ ಬಂದಿದ್ರು, ಅದಕ್ಕೆ ಸಂತೋಷ ಪಡಿ. ದುಃಖ ಆಗ್ತಿದೆ ನನಗೆ. ನನ್ನ ಆಫೀಸ್ ವಿಚಾರದಲ್ಲಿ ಯಾರ್ಯಾರೋ ತಲೆ ಹಾಕೋದು ನನಗಿಷ್ಟ ಇಲ್ಲ. ನನ್ನ ಪತ್ರಿಕೆ, ನನ್ನ ಆಫೀಸು, ನನ್ನ ನಿರ್ಧಾರ. ಯಾರು ಮೂಗು ತೂರಿಸೋದು ಬೇಕಾಗಿಲ್ಲ. ಅಂತೀಯಪ್ಪ, ಅಂದೆ ಏನು ಮಾಡ್ತೀಯ? ನಿನಗೆ ಅಹಂ ಜಾಸ್ತಿ ಆಗಿದೆ. ಸತ್ಯದೇವ್ ಇಷ್ಟೆಲ್ಲ ಮಾಡಿಟ್ಟಿದ್ದಕ್ಕೆ ಈ ಅಹಂ ನಿನಗೆ. ಅವ್ರು ಏನು ಮಾಡದೇ ಇದ್ದಿದ್ರೆ? ನಾನು ಹೇಳಿದ್ನ ಮಾಡಿಡಿ ಅಂತ. ನಾನು ಮಾಡಿದೆ ಅಂತ ಅಹಂ ತೋರಿಸ್ತಿರೋದು ನೀವು, ನಾನಲ್ಲ. ನೋಡಿದ್ಯಾ ನಿನ್ ಮಗ ಹೇಗೆ ಮಾತಾಡಿ ಹೋಗ್ತೀಯಾನೆ? ಬಿಡಿ ಮಾವ, ಅವ್ರ ಬುದ್ಧಿನೇ ಇಷ್ಟು. ತೇಜೋಕ್ಕ, ನಾನು ಪರ್ಸ್ನಲ್ ಆಗಿ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರ ವಿಚಾರ ಬಿಟ್ಬಿಡಿ. ಥ್ಯಾಂಕ್ಸ್ ಅ ಲಾಟ್. ಮನಿ, ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ನಮ್ಮ ಎಂಪ್ಲಾಯೀಸ್ ಸಿಕ್ಕಾಪಟ್ಟೆ ಟಫ್ ಕಣೋ. ಅಲ್ಲ, ಈ ಮಟ್ಟಕ್ಕೆ ನಮ್ಮನ್ನು ಆಟ ಆಡಿಸ್ತಾರೆ ಅಂತ ನಾನು ಖಂಡಿತವಾಗ್ಲೂ ಅನ್ಕೊಂಡಿರಲಿಲ್ಲ. ಬಿಟ್ಟರೆ ಕೂತ್ಕೆ ಮೇಲೆ ಕೂತ್ಕೋತಾರೆ ಬ್ರದರ್. ಅದಕ್ಕೆ ನಾನು ಸಾರಿ ಕೇಳಲಿಲ್ಲ. ನಾನು ಯಾರು? ಒಂದು ಪತ್ರಿಕೆ ಯಜಮಾನ. ಸಂಬಳ ಕೊಡ್ತೀನಿ, ನನ್ನ ಹೆಸರು ಹೇಳ್ಕೊಂಡು ಅನ್ನ ತಿಂತಾರೆ. ನನ್ನನ್ನೇ ಕ್ಷಮೆ ಕೇಳಬೇಕು ಅಂದ್ರೆ ಸಿಟ್ಟು ಬರಲ್ವ ನನಗೆ? ಆದರೂ ಅನಿ, ಅವರೆಲ್ಲ ಒಂದಾಗ್ಬಿಟ್ರೆ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಕಣ. ಎಲ್ಲ ಒಂದಾಗ್ಬಿಟ್ಟು ಏನು ಮಾಡ್ಕೊಂಡ್ರು? ಏನು ಮಾಡ್ಕೊಳಕ್ಕಾಯ್ತು? ಅದು ಸರಿ, ತೇಜಸ್ವಿನಿ ಬಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ಲು, ಎಲ್ಲ ಕ್ಲಿಯರ್ ಆಯಿತು. ಸತ್ಯ ಎಲ್ಲ ಕ್ಲಿಯರ್ ಆಯ್ತಲ್ಲ, ಅಷ್ಟು ಸಾಕು. ಅನಿ, ನಿಜ ಹೇಳಬೇಕು ಅಂದರೆ ತೇಜುಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಕಣ. ಆಯ್ಸಿ ಅನಿ, ತೇಜುನ ಕೆಲಸದಿಂದ ತೆಗೆದು ನಾವು ತಪ್ಪು ಮಾಡಿಬಿಟ್ವಿ ಅಂತ ಅನಿಸ್ತಾ ಇದೆ ಕಣ. ಬ್ರದರ್, ಅಲ್ಲ ಕಣೋ, ಅದು ಎಷ್ಟೋ ರ್ಯಾಪ್ ಅವ್ರದ್ದು ಎಂಪ್ಲಾಯೀಸ್ ಜೊತೆ. ಅವಳು ಒಂದೇ ಮಾತಿಗೆ ಅಷ್ಟೊಂದು ಬೆಲೆ ಕೊಡ್ತಾರೆ. ಅಲ್ಲ, ಅಪ್ಪನ ಮಾತಿಗೆ ಕೂಡ ಇಷ್ಟೊಂದು ಬೆಲೆ ಇಲ್ಲ. ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಅನಿ, ನಾವು ತೇಜುನ ಕೆಲಸದಿಂದ ತೆಗಿಬಾರ್ದಾಗಿತ್ತು ಕಣೋ. ಒಂದು ಕೆಲಸ ಮಾಡು, ನಾಳೆಯಿಂದನೇ ನಿನ್ನ ಹೆಂಡ್ತಿನ ಕೆಲಸಕ್ಕೆ ಅಪಾಯಿಂಟ್ ಮಾಡ್ಕೊಂಬಿಡು. ಅಪಾಯಿಂಟ್ಮೆಂಟ್ ಕೊಟ್ಬಿಡ್ಲ ಅವಳಿಗೆ? ನಿನ್ನ ಚೇರ ಬಿಟ್ಕೊಟ್ಬಿಡು. ನೀನು ಮನೇಲಿ ಆರಾಮಾಗಿರು. ಮನೇಲ ಮುಂಚೆ ಅದೇ ಥರ ತಾನೇ ಇದ್ದಿದ್ದು. ನಿನ್ನ ಹೆಂಡ್ತಿ ಎಲ್ಲ ಸಾಲ್ವ್ ಮಾಡ್ತಾಳೆ, ಹೆಸರು ಮಾಡ್ಕೋತಾಳೆ. ನೀನು ತಲೆ ಕೆಡಿಸ್ಕೊಬೇಡ, ಕರೆಸ್ಕೊಳಣ, ಕೆಲಸ ಕೊಡು. ಅನಿ, ಬುದ್ಧಿ ಇದೆಯಾ ಬ್ರದರ್ ನಿನಗೆ? ಯಾಕೋ, ಏನಾಯಿತು? ಅಷ್ಟು ಬೇಗ ಕನ್ವರ್ಟ್ ಆಗಿಬಿಟ್ಯಾ?
ತಿಳುವಳಿಕೆ ಇದೆಯಾ ನಿನಗೆ? ಅಲ್ಲ ಅವಳು ಎಲ್ಲ ಸಾಲ್ವ್ ಮಾಡ್ಲಲ್ಲ ಅವನಿ, ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಕರೆದ ತಕ್ಷಣ ಬಂದ್ಲಲ್ಲ ಅವಳು. ಹೌದು ಬ್ರದರ್, ಸಾಲ್ವ್ ಮಾಡಿದ್ಲು. ಅದು ಕಣ್ಣಿಗೆ ಕಾಣೋ ಸತ್ಯ. ಆದರೆ ಕಣ್ಣಿಗೆ ಕಾಣಿಸ್ತಾ ಇರೋ ಸತ್ಯ 1000 ಇದೆ, ಅದು ನಿನಗೆ ಕಾಣಿಸ್ತಿಲ್ಲ ಅಷ್ಟೇ. ಏನು ಅಂಥ ಕಾಣದೇ ಇರೋಂಥ ಸತ್ಯ? ಇದನ್ನೆಲ್ಲ ನಿಜ ಅಂತ ಅಂದ್ಕೊಂಡಿದ್ಯಾ? ಈ ಜಗಳ, ಈ ಮುಷ್ಕರ, ಇದನ್ನೆಲ್ಲ ನೀನು ನಂಬಿಟ್ಯಾ? ಇನ್ನೇನು ನಿಜಾನೇ ತಾನೇ? ಹಾಗಂತ ನೀನು ಅಂದ್ಕೊಂಡಿದ್ಯಾ ಅಷ್ಟೇ. ಆದರೆ ಇದೆಲ್ಲ ಕ್ರಿಯೇಟ್ ಮಾಡಿರೋದು. ಕ್ರಿಯೇಟ್ ಮಾಡಿರೋದ ಯಾರು? ಬ್ರದರ್, ನೀನು ಹೋಗಿ ಎಂಪ್ಲಾಯೀಸ್ ಹತ್ರ ಮಾತಾಡಿದ್ರೆ ಕಿಮ್ಮತ್ತು ಬೆಲೆ ಬರಲಿಲ್ಲ. ಅಪ್ಪ ಬಂದು ನನ್ನ ಪರವಾಗಿ ಸಾರಿ ಕೇಳಿದ್ರು, ಕ್ಯಾರೆ ಅನ್ನಲಿಲ್ಲ. ನಿನ್ನ ಹೆಂಡತಿ ಬಂದು ಸಾರಿ ಕೇಳಿದ ತಕ್ಷಣ ಎಲ್ಲ ಸರಿ ಹೋಗ್ಬಿಡ್ತು. ಹೇಗೆ? ಅನಿರುದ್ಧ ಕ್ಷಮೆ ಕೇಳಬೇಕು ಅಂತ ಹಠ ಹಿಡ್ಕೊಂಡು ಕೂತಿದ್ದವರು ಹೇಗೆ ಧರಣಿನ ಕೈ ಬಿಟ್ರು? ಏನು ಕಾರಣ? ಗೊತ್ತಿಲ್ಲ ಅನಿ. ಅಲ್ಲೇ ಇರೋದು ವಿಷಯ. ನಿನ್ನ ಹೆಂಡ್ತಿನ ನಾವು ಕೆಲಸದಿಂದ ತೆಗೆದು ಹಾಕಿರೋದಕ್ಕೆ ಆಗ್ತಿರೋ ರಿಪರ್ಕಷನ್ ಇದು. ತನ್ನ ಹವಾ ಏನು ಅಂತ ತಮ್ಮ ಹೆಂಡ್ತಿ ನಮಗೆ ಮನದಟ್ಟು ಮಾಡಿಕೊಡ್ತಾ ಇರೋದು. ನಮ್ಮ ಮನೆಗೆ ಸ್ಟಾಫ್ ಬಂದು ನಿನ್ನ ಹೆಂಡ್ತಿ ಕೆಲಸ ಬಿಟ್ಲು ಅಂತ ಸಾಂತ್ವನ ಹೇಳೋಕೆ ಬಂದಿದ್ರಲ್ಲ, ಅದು ಗಿಮಿಕ್ಕೆ. ನಾವು ಮತ್ತೆ ನಿನ್ನ ಹೆಂಡ್ತಿನ ಕೆಲಸಕ್ಕೆ ತಗೊಳ್ಳಿ ಅಂತ ನಿನ್ನ ಹೆಂಡ್ತಿ ಮಾಡಿಸಿರೋ ಡ್ರಾಮಾ ಅದು. ಹೌದಾ? ಎಸ್. ಆ ಕಾರಣಕ್ಕೆ ನಾನು ಸ್ಟಾಫ್ ಜೊತೆ ರೂಢಾಗಿ ಮಾತಾಡಿದ್ದು. ಯಾರೊಬ್ರು ಇಲ್ಲ ಅಂತಂದ್ರು ಪತ್ರಿಕೆ ನಡೆಯುತ್ತೆ. ಇವತ್ತು ನಿನ್ನ ಹೆಂಡ್ತಿ ಇಲ್ಲ ಅಂತ ಡಿಮ್ಯಾಂಡ್ ಮಾಡ್ತಾರೆ, ನಾಳೆ ಇನ್ಯಾರೋ ಹೋದರೂ ಅವ್ರು ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಅವ್ರ ಡಿಮ್ಯಾಂಡ್ನೆಲ್ಲ ನಾವು ಪೂರೈಸ್ತಾ ಕೂರೋಕ್ಕಾಗತ್ತಾ? ಖಂಡಿತವಾಗ್ಲೂ ಇಲ್ಲ ಅನಿ. ಅದಕ್ಕೆ ನಾನು ರೂಢಾಗಿದ್ದು. ಇಂಥ ಬೆಳವಣಿಗೆನ ಆರಂಭದಲ್ಲೇ ಕಿತ್ತು ಬಿಸಾಕಬೇಕು. ಅದಕ್ಕೆ ಅತಿಯಾಗಿ ಮಾತಾಡ್ತಿದ್ದ ಸ್ಟಾಫ್ ಕೆನಾಗಿ ಬಾರಿಸಿದ್ದು ನಾನು. ಇದೆಲ್ಲ ನಂಗೆ ಅರ್ಥ ಆಗಿಲ್ಲ ಅನಿ. ಇದೆಲ್ಲ ದೊಡ್ಡ ರಾಜಕೀಯ ಬ್ರದರ್. ನಿನ್ನ ಹೆಂಡ್ತಿ ಎಲ್ಲ ಸಾಲ್ವ್ ಮಾಡಿಬಿಟ್ಲು ಅಂತ ಬೆರಗಾಗಬೇಡ. ನಿನ್ನ ಹೆಂಡ್ತಿ ತಾನೇ ಬೆಂಕಿ ಹಚ್ಚಿ ತಾನೇ ನೀರು ಸುರಿಯೋ ನಾಟಕ ಮಾಡಿದಾಳೆ. ನಾನು ಮುಟ್ಟಾಳಲ್ಲ ಇದನ್ನೆಲ್ಲ ನಂಬೋಕೆ. ನೀನು ಫೂಲ್ ಆಗಬೇಡ. ನಿನ್ನ ಹೆಂಡ್ತಿ ಗಿಮಿಕ್ ಮಾಡ್ತಿದ್ದಾಳೆ ಅನ್ನೋದನ್ನು ಅರ್ಥ ಮಾಡ್ಕೊ. ಸಾರಿ ಅನಿ, ಈ ವಿಷಯ ನಂಗೆ ಗೊತ್ತಾಗಲಿಲ್ಲ. ನೋಡು, ನಿನ್ನ ಮನಸ್ಸು ಕರಗಿ ನೀರಾಗೋದು ಜಾಸ್ತಿ. ಇದೇ ಜೋಶಲ್ಲಿ ನಿನ್ನ ಹೆಂಡತಿ ಜೊತೆ ಪ್ಯಾಚಪ್ ಆಗಿ ಅವಳಿಗೆ ಕೆಲಸ ಕೊಟ್ಟು ನಿನ್ನ ಕಾಲ ಮೇಲೆ ನೀನೇ ಚಪ್ಪಡಿ ಎತ್ತಾಕೋಬೇಡ. ಅರ್ಥ ಆಯ್ತಾ?